ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ CSL ಡಿಪಾರ್ಟ್ಮೆಂಟ್ನ ಕಡೆಯಿಂದ ಒಂದು ಆಪ್ಷನ್ ಎಂಟ್ರಿ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ರಲ್ಲ ಇಲಾಖೆ ಕಡೆಯಿಂದ ಡಿಸೆಂಬರ್ ತಿಂಗಳ 23ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡಿ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿನ ಕೂಡ ಒಂದು ಓಪನ್ ಮಾಡಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಡಿಸೆಂಬರ್ ತಿಂಗಳ 29 2025 ತನಕ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಈ ಬಾರಿ ಅಭ್ಯರ್ಥಿಗಳಿಗೆ ಮಹತ್ವದ ಒಂದು ಬದಲಾವಣೆ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನ ಮಾತ್ರ ಒಂದು ಸೀಟು ಹಂಚಿಕೆ ಆಯ್ಕೆ ಪ್ರಕ್ರಿಯೆಗೆ ಒಂದು ಪರಿಗಣಿಸಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ರು. ಇದೀಗ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಕ್ಲೋಸ್ ಅಂತೂ ಆಗಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳು ವೆಬ್ಸೈಟ್ಗೆ ಕೂಡ ವಿಸಿಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀರಾ. ಸೊ ಡಿಸೆಂಬರ್ ತಿಂಗಳ 29ನೇ ತಾರೀಕಿನಂದು ಅಭ್ಯರ್ಥಿಗಳು ಆಲ್ಮೋಸ್ಟ್ ವೆಬ್ಸೈಟ್ ಕ್ಲೋಸ್ ಆಗಿದೆ ಸಂಜೆ ಬೆಳಿಗ್ಗೆ, ಅಥವಾ ಡಿಸೆಂಬರ್ 30ರಿಂದ ಇವತ್ತು ವೆಬ್ಸೈಟ್ ಎಲ್ಲ ಕ್ಲೋಸ್ ಆಗ್ತಾ ಇರುವಂಥದ್ದಾಗಿರುತ್ತೆ. ಅಂದ್ರೆ ಕ್ಲೋಸ್ ಆಗಿದೆ ಅಂದ್ರೆ CSL ಒಂದು ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಒಂದು ವೆಬ್ಸೈಟ್ ಅಂತಕ್ಕಂಥದ್ದು. ಸೊ ಸದ್ಯಕ್ಕೆ ಅಭ್ಯರ್ಥಿಗಳ ಒಂದು ಪ್ರಶ್ನೆ ಆಗಿದ್ರೆ ಆಪ್ಷನ್ ಎಂಟ್ರಿ ಅಂತ ಕ್ಲೋಸ್ ಆಯಿತು, ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ತಡ ಏನಾದರೂ ಆಗುತ್ತಾಗಿದ್ರೆ ಮತ್ತೆ ತುಂಬಾ ತಡ ಆಗುತ್ತಾ, ಕಳೆದ ಒಂದು ಫಸ್ಟ್ ರೌಂಡ್ಗೆ ಸಮಯ ಕೂಡ ತಗೊಂಡಿತ್ತು, ಸೆಕೆಂಡ್ ರೌಂಡ್ ಕೂಡ ಒಂದು ಸ್ವಲ್ಪ ಸಮಯ ತಗೊಂಡಿತ್ತು, ಅದೇ ರೀತಿ ಏನಾದರೂ ಸಮಯ ಆಗುತ್ತೆ. ಯಾಕಂದ್ರೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಇಲಾಖೆಯವರು ಏನಾದರೂ ಮಾಹಿತಿನ ಕೊಟ್ಟಿದ್ದಾರೆ ಅಂತೆಲ್ಲ ಗೊಂದಲಗಳು ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ಅವ್ರು ಕೊಟ್ಟಂತ ಒಂದು ದಾಖಲಾತಿ ತಾತ್ಕಾಲಿಕ ವೇಳಾಪಟ್ಟಿನ ಇಲಾಖೆಯವರು ಅನುಸರಣೆ ಮಾಡದಿರುವಂತ ಕಾರಣದಿಂದಾಗಿ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ರೌಂಡ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ನಿಖರ ಮಾಹಿತಿಗಳು ಸದ್ಯಕ್ಕಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಆದ್ದರಿಂದ ಅಭ್ಯರ್ಥಿಗಳಿಗೆ ಈ ಒಂದು ಪ್ರಶ್ನೆಗಾಗಿರ್ಬೋದು ಈ ಥರ ಮಾಹಿತಿಗಳನ್ನು ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ BEdಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಿ. ಕನ್ನಡದ ಯೂಟ್ಯೂಬ್ ಚಾನಲ್ ಹೆಚ್ಚುವರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಆಗಿರ್ಬೋದು, TETಗೆ ಸಂಬಂಧಪಟ್ಟಂತೆ ಇತರೆ ಶೈಕ್ಷಣಿಕ ಒಂದು ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಉಚಿತವಾಗಿ ನೀವು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ಕೂಡ ತಿಳಿಸ್ತಾ ಇದ್ದೇವೆ. ನಿಮಗೆ ಅದು ಉಪಯೋಗ ಆಗುತ್ತೆ ಕನ್ನಡದ ಯೂಟ್ಯೂಬ್ ಚಾನಲ್ ಅಂತ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಪಡ್ಕೊಂಡು ಬೇಗ ವಿಡಿಯೋಸನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡಿದಂಥ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸ್ತೇವೆ ಈ ವರ್ಷದಿಂದ. ಅಂದ್ರೆ ಈ ಒಂದು ಮಾಹಿತಿನ ಕೊಟ್ಟಿರೋ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಸೀಟಿನ ಪ್ರಕ್ರಿಯೆಗೆ ಮತ್ತು ಆಪ್ಷನ್ ಎಂಟ್ರಿಗೆ ಮತ್ತು ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ದಿನಾಂಕ 29 ತನಕ ಅವಕಾಶ ಕೊಟ್ಟಿದ್ರು, ಡಿಸೆಂಬರ್ ತನಕ. ಮತ್ತೆ ಯಾವೆಲ್ಲ ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ ಆಗಿಲ್ಲ, ಹಾಗೆ ಈಗ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅಥವಾ ತಿರಸ್ಕೃತ ಪಟ್ಟಿಯಲ್ಲಿ ರಿಜೆಕ್ಷನ್ ಲಿಸ್ಟ್ ಅಲ್ಲಿರುವಂಥ ಅಭ್ಯರ್ಥಿಗಳು ಕೂಡ ಅದನ್ನು ಸರಿಪಡಿಸಿಕೊಂಡು ಆಪ್ಷನ್ ಎಂಟ್ರಿ ಮಾಡಬಹುದು, ಹೊಸ ಕಾಲೇಜ್ ಆಡ್ ಮಾಡಬಹುದು ಅಂತೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ರು ಮತ್ತೆ ಅವಕಾಶನ. ಇದೀಗ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ತುಂಬಾ ತಡ ಆಗುತ್ತಾ. ಫಸ್ಟ್ ರೌಂಡ್ ನಲ್ಲಿ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ 10 ಡೇಸ್ ತಗೊಂಡಿತ್ತು ಆಪ್ಷನ್ ಎಂಟ್ರಿ ಕ್ಲೋಸ್ ಆದ್ಮೇಲೆ. ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಅಭ್ಯರ್ಥಿಗಳಿಗೆ 4 ರಿಂದ 5 ದಿನ ತನಕ ಸಮಯ ಎಲ್ಲ ತಗೊಂಡಿತ್ತು ಅಂತ ಹೇಳ್ಬೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಇವಾಗ ಥರ್ಡ್ ರೌಂಡ್ಗೂ ಅದೇ ತರ ಸಮಯ ಆಗುತ್ತಾ ಅಥವಾ ಯಾವಾಗ ಪ್ರಕಟ ಆಗ್ಬೋದು ಏನೈತೆ ಅಂತ ಗೊಂದಲ ಇದೆಯಲ್ಲ. ಸೊ ಕಳೆದ ಒಂದು ರೌಂಡ್ಸ್ ಗಳಲ್ಲಿ ಪರಿಗಣಿಸಿದ ಅಭ್ಯರ್ಥಿಗಳಿಗೆ ಕಾರಣಗಳು ಇತ್ತು ಅಂತ ಹೇಳ್ಬೋದಾಗಿರುತ್ತೆ. ಫಸ್ಟ್ ರೌಂಡ್ ಆಗಿರ್ಬೋದು, ಬೇರೆ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಒಂದು TETಗೆ ಸಂಬಂಧಪಟ್ಟಂತ ಎಕ್ಸಾಮ್ ಅನ್ನು ಇದೇ ಡಿಪಾರ್ಟ್ಮೆಂಟ್ ಅವರು ನಡೆಸಿರು ಅಂತ ಹೇಳ್ಬೋದು. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಆ ಒಂದು TET ಎಕ್ಸಾಮ್ ಆಗಿರ್ಬೋದು, TET ಎಕ್ಸಾಮ್ ನಡೆಸುವಂತ ಪ್ರಿಪರೇಷನ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಹಾಲ್ ಟಿಕೆಟ್ ಆಗಿರ್ಬೋದು, ಈ ಥರ ಒಂದು ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಇತರೆ ಕಾರಣಗಳಿಗೆ ಸ್ವಲ್ಪ ತಡ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಒಂದು ಕಾರಣನ ಉಲ್ಲೇಖ ಮಾಡಬಹುದಾಗಿರುತ್ತೆ. ಆದರೆ ಅಭ್ಯರ್ಥಿಗಳಿಗೆ ಇವಾಗ ಥರ್ಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಇವಾಗ ಆ ಒಂದು ಹೆಚ್ಚಿನ ಒಂದು ಅಭ್ಯರ್ಥಿಗಳು ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ TETಗೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ ಇವಾಗ ಯಾವುದೇ ರೀತಿಯಾದಂಥ ಒಂದು ಪ್ರಕ್ರಿಯೆಗಳು ಹೆಚ್ಚಾಗಿಲ್ಲದಿರುವಂಥ ರೀಸನ್ನಿಂದ TET ಒಂದು ಸಂಬಂಧಪಟ್ಟಂತೆ ಆಗಿರ್ಬೋದು, ಬೇರೆ ರೀಸನ್ಸ್ ಕೂಡ ಹೆಚ್ಚಾಗಿ ಡಿಪಾರ್ಟ್ಮೆಂಟ್‌ನ ನಾರ್ಮಲ್ ವರ್ಕ್ಸ್ ಅಂತ ಇರ್ತವೆ. ಬಟ್ ಈಗ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಹೋಲಿಕೆ ಮಾಡಿದಾಗ ಥರ್ಡ್ ರೌಂಡ್ ಲೇಟ್ ಆಗುತ್ತಾ, ತುಂಬಾ ಲೇಟ್ ಆಗ್ತಿತ್ತಾ ಕಳೆದ ವರ್ಷಗಳಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಅಂತ ಸಂದರ್ಭದಲ್ಲಿ ಕೂಡ 4-5 ಗಂಟೆಗಳಲ್ಲೂ ಕೂಡ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿರುವಂತಹ ಉದಾಹರಣೆಗಳು ಇದಾವೆ. ಆದ್ದರಿಂದ ಅಭ್ಯರ್ಥಿಗಳಿಗೆ ಯಾವುದೇ ಮೂಮೆಂಟಲ್ಲಿ ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ ಅಂದರೆ ಯಾವುದೇ ಎನಿ ಮೂಮೆಂಟಲ್ಲಿ ಯಾವುದೇ ಕ್ಷಣದಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಪ್ರಕಟಗೊಳ್ಳುವ ಸಾಧ್ಯತೆ ಇರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಮತ್ತಾಗಿದ್ರೆ ಯಾವಾಗ ಪ್ರಕಟ ಆಗ್ಬೋದು, ಎಕ್ಸ್ಪೆಕ್ಟೆಡ್ ಡೇಟ್ ಇನ್ನೊಂದು ಮತ್ತೊಂದು ಅಂತ ಕೇಳುವಂತಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಬೇರೆ ಒಂದು ಬೆಸ್ಟ್ ಕಾಲೇಜಿನ ಯಾವ ಥರ ಸಜೆಸ್ಟ್ ಮಾಡ್ಕೊ ಅಂದರೆ ಹುಡ್ಕೋದು ಅಭ್ಯರ್ಥಿಗಳು, ಮತ್ತು ಯಾವ ಥರ ಒಂದು ಪ್ರಕ್ರಿಯೆ ಏನೇನೋ ಫಾಲೋ ಮಾಡಬೇಕು, ಈ ಥರ ಎಲ್ಲ ವಿಡಿಯೋಸ್ಗಳು ಕನ್ನಡದ ಯೂಟ್ಯೂಬ್ ಚಾನಲ್ ಇತ್ತು ಅಂತ ಹೇಳ್ಬೋದಾಗಿರುತ್ತೆ. ಮುಂದಿನ ರೌಂಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಪಡ್ಕೋಬಹುದು. ಹೆಚ್ಚುವರಿ ಒಂದು BEdನ ಕೋಚಿಂಗ್ ವಿಡಿಯೋಸ್ ಆಗಿರ್ಬೋದು, ಹೆಚ್ಚುವರಿ ಡೌಟ್ಸ್ ಇದೆ ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಆಫಿಷಿಯಲ್ ಒಂದು ಟೆಲಿಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಯಾರು ಕೂಡ ಒಂದು ಗೈಡ್ ಮಾಡೋರು ಇರೋದಿಲ್ಲ. ಆ ಒಂದು ರೀಸನಿಂದ ಈ ಒಂದು ಸೌಲಭ್ಯ ನೀವು ಪಡ್ಕೋಬೋದಿರುತ್ತೆ, ಯಾರು ಕೂಡ ಹೇಳೋರಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ. ಸೊ ಆ ಅಭ್ಯರ್ಥಿಗಳು ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ ನೀವು ಅಲ್ಲಿ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಸರ್ಕಾರಿ ಕೋಟಾ ಸೀಟ್ ಅಂತಕ್ಕಂಥದ್ದು ಅತ್ಯಮೂಲ್ಯನೇ ಆಗಿರುತ್ತೆ. ಸೊ ಹೆಚ್ಚುವರಿ ಗೈಡೆನ್ಸ್ ಬೇಕು ನಮಗೆ, ಯಾರು ಹೇಳೋರಿಲ್ಲ, ನಮಗೆ ಸಲಹೆ ನಾವು ಕೊಡಬೇಕು ಅಥವಾ ಮಾರ್ಗದರ್ಶನ ಪಡ್ಕೋಬೇಕು ನಾವು ನಿಮ್ಮಿಂದ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಿ ನೀವು ಸೀಟನ್ನು ಪಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಇದೀಗ ಅಭ್ಯರ್ಥಿಗಳಿಗೆ ನಿರೀಕ್ಷೆ ಮಾಡಬಹುದಿರುತ್ತೆ ಒಂದು ಸೆಲೆಕ್ಷನ್ ಲಿಸ್ಟು ಡಿಸೆಂಬರ್ ತಿಂಗಳ ಕೊನೆಯ ಒಂದು ದಿನಗಳೇನಿದಾವಲ್ಲ, ಡಿಸೆಂಬರ್ 30 ಅಥವಾ 31ನೇ ತಾರೀಕು ಸಾಧ್ಯತೆಗಳಿದ್ದಾವೆ ಪ್ರಕಟ ಆಗಲಿಕ್ಕೆ. ಬಟ್ ಆದರೆ ಮೆಜಾರಿಟಿ ಅಭ್ಯರ್ಥಿಗಳಿಗೆ ಈ ವಾರದಲ್ಲಿ ಪ್ರಕಟಗೊಳ್ಳುವಂಥ ಸಾಧ್ಯತೆ ಹೆಚ್ಚಿಗೆ ಕಾಣ್ತಾ ಇರೋದಾಗಿರುತ್ತೆ. ಅಂದರೆ ಡಿಸೆಂಬರ್ ತಿಂಗಳ ಕೊನೆಯ ವಾರದ ದಿನಗಳ ನಂತರ ಏನಿದಾವಲ್ಲ, ಅಂದರೆ ಜನವರಿ ತಿಂಗಳ 3ನೇ ತಾರೀಕಿನ ತನಕನೂ ಅಭ್ಯರ್ಥಿಗಳಿಗೆ ಎನಿ ಮೂಮೆಂಟ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದು ಪ್ರಕಟ ಆದಾಗ ನಮ್ಮ ಕನ್ನಡದ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಚಾನಲ್ ಕೂಡ ಇರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಕೆಲವರು ಹೇಳ್ತೀರಿ ಟೆಲಿಗ್ರಾಮ್ ಚಾನಲ್ ಇಲ್ಲ ನಮ್ಮದು, ಹಾಗೆ ಏನೋ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಕೇಳ್ತಾ ಇದ್ದೀನಿ ನೀವು, ನಮ್ಮ ಹತ್ರ ಟೆಲಿಗ್ರಾಮ್ ಇಲ್ಲ, ನಂತರದಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲ, ಯೂಸ್ ಮಾಡೋದಿಲ್ಲ ಅಂತ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ವಾಟ್ಸಪ್ ಕನ್ನಡದ ಒಂದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಕೂಡ ಮಾಡಿರೋದಾಗಿರುತ್ತೆ. ಅಲ್ಲಿ ಕೂಡ ಅಭ್ಯರ್ಥಿಗಳು ಫಾಲೋ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಅಂತ ಹೇಳ್ತಾ ಹೆಚ್ಚುವರಿ
ಕ್ವಿಕ್ ಇನ್ಫಾರ್ಮೇಷನ್ಗಳು ಕೂಡ ಅಲ್ಲಿ ಸಿಗ್ತಿರುತ್ತೆ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಒಂದು ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 5ನೇ ತಾರೀಕಿನ ಆಲ್ಮೋಸ್ಟ್ ಒಳಗಡೆ ಅಂತೂ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಹೇಳ್ಬೋದು. ಮೆಜಾರಿಟಿ ಅಂದರೆ ಒಂದು ಡಿಸೆಂಬರ್ ತಿಂಗಳ 30ರಿಂದ ಜನವರಿ ತಿಂಗಳ 5ನೇ ತಾರೀಕಿನ ಒಳಗಡೆ ನೀವು ನಿರೀಕ್ಷೆ ಮಾಡಬಹುದಿರುತ್ತೆ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದನ್ನು. ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹೆಚ್ಚುವರಿ ಕ್ವಿಕ್ ಮಾಹಿತಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಆಲ್ ದ ಬೆಸ್ಟ್.